ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ದಾಚೆಯಲ್ಲೋ ಆಡ್ಬೇಕು ಅನ್ಸುತ್ತೆ. ನಿನ್ ಜೊತೆ ಇದ್ದಾಗ್ಲೂ ಹಂಗೆ ಅನ್ಸುತ್ತೆ. ನಾನೇ ನಿನಗೆ ಹೇಳಿ ನಿನಗೆ ಮಾಡ್ತಿದ್ದೀನಿ ಅನ್ನಂಗಾಯ್ತು ನನಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರು ಏರಿಯಾ ಸಿರ್ಕೆ ಅಪಾರ್ಟ್ಮೆಂಟ್ ಇರ್ತಾವಲ್ವ, ಸಿರ್ಕೆ ಪ್ಲೇಸಿಗೆ ಬಂದಿವಿ ಸ್ನೇಹಿತರೆ. ಆ ಪ್ಲೇಸ್ ಬಗ್ಗೆ ಇವತ್ತು ತೋರಿಸ್ತೀವಿ. ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ನಾವು ಸಿರ್ಕೆ ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಈಗ ತೋರಿಸ್ತೀವಿ. ಇಲ್ಲೆಲ್ಲ ಚೆನ್ನಾಗಿದೆ. ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಇಲ್ಲಿರೋ ಪ್ರತಿಯೊಂದು ನೇಚರೆಲ್ಲ ಚೆನ್ನಾಗಿದೆ. ತೋರಿಸ್ತೀವಿ, ಬೇಕಾದ್ರೆ ನೋಡಿ. ಬೇಡ ಮರ ಟ್ಯಾಕ್ಸ್ ಬಿದ್ದು ಏನು ಟ್ಯಾಕ್ಸ್ ಬೋದಪ್ಪ, ₹1000. ಹಂಗೇನು ಮಾಡಲ್ಲ. ಬೆಂಗಳೂರು ಏರಿಯಾ ಹೇಳು. ಸ್ನೇಹಿತರೆ, ಇದು ಸಿರ್ಕೆ ಅಪಾರ್ಟ್ಮೆಂಟು. ನಮಸ್ತೆ, ಇದು ನಾವು ಇವತ್ತು ಮಾಡ್ತಿರೋದು ಎಸ್ ಬ್ಯೂಟಿಫುಲ್ ಚಾನಲ್ ಅಂತ. ನಾವಿರೋದು ಇವಾಗ ಬೆಂಗಳೂರು ಪ್ರಸಿದ್ಧ ನಗರಗಳ ಒಂದಾದ ಒಂದು ಸಿರ್ಕೆ ಅಪಾರ್ಟ್ಮೆಂಟಿನಲ್ಲಿ ಇರುವಂಥ ಒಂದು ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಕಿರಣ ಆದಂಥ ಅವರು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ, ನಮಗೆ ಗೊತ್ತಿರೋ ಪ್ರಕಾರ ನಾವು ಸಿರ್ಕೆಗೆ ಬಂದು ಈಗ 2 ವರ್ಷ ಆಯಿತು. ಸೊ ಇಲ್ಲಿ ಕಂಡುಬರುವಂಥದ್ದು ಅಂದರೆ ಇಲ್ಲಿ ಒಂದು ಹೋಟೆಲ್ ಶಿವಶ್ರೀ ಅಂತ ಇದೆ. ಬೇಕಾದ್ರೆ ನೀವು ಊಟ ಮಾಡ್ಬೋದು. ಇದು ಗೇಟ್ ಇದೆ ಅಲ್ವಾ, ಸಿರ್ಕೆ ಬಸ್ ಸ್ಟ್ಯಾಂಡಿಂದ ಗೇಟ್ ಒಳಗಡೆ ಸಿರ್ಕೆ ಅಪಾಯಿಂಟ್ಮೆಂಟ್ಗಳು ಅಂತಾರಲ್ಲ, ಇವೇ ಅಪಾಯಿಂಟ್ಮೆಂಟ್ಗಳು, ಸಿರ್ಕೆ ಅಪಾಯಿಂಟ್ಮೆಂಟ್ಗಳು ಅಂತ ಇದೆ. ಇದು ಈ ಥರ ಅಪಾಯಿಂಟ್ಮೆಂಟ್ಗಳು. ಅದಾದಮೇಲೆ ಇಲ್ಲಿ ಇರಲ್ಲ ಈ ಶಿರ್ಕೆಯಲ್ಲಿ ಜನ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಒಳಗಡೆ ಇರೋದೆಲ್ಲ ಅಪಾಯಿಂಟ್ಮೆಂಟ್ಗಳೇ ಇವೆಲ್ಲ. ಅಲ್ಲ, ಇಲ್ಲಿ ಜನ ಇದ್ದಾರೋ ಗೊತ್ತಾಯಿಲ್ಲ. ಆದರೆ ಅಪಾಯಿಂಟ್ಮೆಂಟ್ಗಳಿಗಿಂತ ಏನು ಕಡಿಮೆ ಇಲ್ಲ ಇಲ್ಲಿ. ಸುಮಾರು ಇಲ್ಲಿ ಮೊದಲು ಬಿ ಡಿ ಎಗಳ ಸೈಟ್ಗಳಾಗಿ ನಂತರ ಒಂದು ಈ ಬಿಲ್ಡಿಂಗ್ಗಳಾಗಿದ್ದಾವೆ. ವಾಯ್ಸ್ ಥರ ಇದನ್ನ ಥರ ಹೋಗಿಲ್ಲ. ಮೈಕ್ ದರಿಲ್ಲ ಕಣ, ನೆನಪಾಗಲಿಲ್ಲ. ಅಲ್ಲೇ ಐತೆ ಶೇಖರೆ. ನಿಮಗೆ ಈ ಕೆಂಗೇರಿ ಸೈಡ್ ಏನಾದ್ರೆ ನೀವು ಯಾವಾಗಾದ್ರೂ ಬಂದರೆ ಇಲ್ಲಿ ನಿಮಗೆ ಫ್ಯಾಮಿಲಿ ರೂಮ್ಗಳು ಬೇಕಾಗಿದ್ದರೆ ಅತಿ ಹೆಚ್ಚಾಗಿ ಈ ಶಿರ್ಕೆ ಅಪಾಯಿಂಟ್ಮೆಂಟ್ಗಳಲ್ಲಿ ಸ್ವಲ್ಪ ಮನೆಗಳು ಸಹ ಲಭ್ಯ ಇರುತ್ತೆ. ನೀವು ನೇರವಾಗಿ ಓನರ್ಗಳು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲ್ ಆದ ನಂತರ ಈ ಏರಿಯಾ ಬರುತ್ತದೆ. ಸೊ ನೀವು ಇಲ್ಲಿ ನೀರಿನ ಟ್ಯಾಂಕ್ ಬೇರೆ ಇದೆ. ಇಲ್ಲಿ ಸುಸಜ್ಜಿತವಾದ ಕುಡಿಯುವ ನೀರಿನ ಘಟಕನೂ ಸಹ ಇದೆ ಇಲ್ಲಿ. ಹಾಗೆ ನೋಡೋದಾದರೆ ಇಲ್ಲಿಂದ ಬಲಕ್ಕೆ ತಿರುಗಿದರೆ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಸಹ ನಾವು ಇಲ್ಲಿ ಕಾಣಬಹುದು. ಹೀಗೆ ಸ್ಟ್ರೈಟ್ ಈಗ ಸೀದಾ ಹೋದರೆ ಅಲ್ಲಿ ಒಂದು ರಾಧಾಕೃಷ್ಣ ಸ್ಕೂಲನ್ನು ನೋಡಬಹುದು. ಸೊ ಹಾಗಾಗಿ ಇಲ್ಲಿ ಮತ್ತೆ ಮುಂದೆ ನೋಡೋದಾದರೆ ಶ್ರೀ ಅಭಯ ಆಂಜನೇಯ ಸ್ವಾಮಿ ಟ್ರಸ್ಟ್ ಅವ್ರದ್ದು ಒಂದು ಸ್ನೇಹಿತರೆ, ಈ ಸರ್ಕಲಿಂದ ಹಿಂಗೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಚೆನ್ನಾಗಿದೆ. ಹಳೆ ಬ್ಯಾನಿಯನ್ ಟ್ರೀ, ದೇವ್ರದ ಮರ ಅಂತಾರಲ್ವ, ಆಲದ ಮರ. ಆಮೇಲೆ ಇಲ್ಲಿದೆ, ಚೆನ್ನಾಗಿದೆ. ಶ್ರೀ ನವಗ್ರಹ ಯಾಗ ಮಂಟಪ ಅಂತ. ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೀತಿರುತ್ತೆ. ಇಲ್ಲಿ ಇದು ಕೆಂಗೇರಿ ಬಾ, ಇಲ್ಲೇ ಇದ್ವಾ ಸೈಟ್ಸ್. ಈಗೇನು ಇನ್ನೇನು ಸಮೀಪದಲ್ಲಿದ್ದೇವೆ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಇದ್ದೇವೆ. ಈಗ ದೇವರ ದರ್ಶನವನ್ನು ಪಡೆದು ನಾವು ಮುಂದೆ ಶಿರ್ಕೆಯಲ್ಲಿ ಬರುತ್ತೆ. ವೀಕ್ಷಕರೇ, ಈಗ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನೋಡಿ ಇದೆಲ್ಲ ಸಿರ್ಕೆ ಭಾಳ ಚೆನ್ನಾಗಿದೆ ನೇಚರ್ ಇಲ್ಲಿದೆಲ್ಲ ನೋಡಿ. ಅದಕ್ಕಾಗಿ ಇಲ್ಲಿ ಯಾರಾದರೂ ಮಾಡೋದಾದರೆ ಮಾಡ್ಬೋದು. ರೂಮ್ ಗೀಮ್ ಏನಾದರೂ ಮಾಡಿಬಿಡ್ಬೇಕಂದ್ರೆ. ವೀಕ್ಷಕರೇ, ಇದನ್ನು ನಾವು ನೋಡಿದ ಮೇಲೆ ನಾವು ಮಲೆನಾಡು ಭಾಗದ ಹುಡುಗರು ಆದ ಕಾರಣ ನಾವು ಈ ಒಂದು ವಾತಾವರಣ ನೋಡಿದಾಗ ನಮಗೆ ಒಂದು ಯಾವುದು ಅಂದರೆ ಜೋಗದ ಸಿರಿ ಬೆಳಕಿನಲ್ಲಿ ಒಂದು ಸಾಂಗು ನಮಗೆ ನೆನಪು ಬರುತ್ತದೆ. ನಾವು ಶಿವಮೊಗ್ಗದ ಭದ್ರಾವತಿ ತಾಲೂಕು ಒಂದು ಚಿಕ್ಕ ಹಳ್ಳಿಯಲ್ಲಿಂದ ಬಂದು ಈಗ ನಾವು ಶಿರ್ಕೆಯಲ್ಲಿ ಹೋಗ್ತಾ ಇದ್ದೇವೆ. ಸೊ ಈ ವಾತಾವರಣ ನೋಡಿದ ಮೇಲೆ ಅದನ್ನು ಹೇಳಲೇ ಬಿಡೋಣ 2 ಲೈನಲ್ಲಿ.
ಹೇಳಿ ಹೇಳಿ ಏನು ಹೇಳ್ತೀರಾ ಹೇಳಿ ಸರ್ ನೀವು. ಅದೇ ಏನಿಲ್ಲ, ಅದೇ ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನ್ನ ಬೆಳಕಿನಲ್ಲಿ ಕೈಯ ಅಗ್ರಿಯಲು ಕುದಳು ತುಂಗದ ನಿಲುಕಿನ ಹರಿದ್ವರಣವನ ತೇಗದಂದರುಗಳು ಹಾಗೆ ಇದೆ. ಅದೇ ಥರನೇ ಇದು ಸಹ, ಸಿರಿಕೆಯಲ್ಲೂ ಸಹ ಅದೇ ಥರನೇ ಇದೆ. ನೋಡಿ ಸ್ನೇಹಿತರೆ, ಸಿರ್ಕೆಯಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಹಳೆ ಮರಗಳಿದೆ, ಇವೆಲ್ಲ ಹಳೆ ಅಪಾರ್ಟ್ಮೆಂಟ್ಗಳು. ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ನೋಡಿ ಇಲ್ಲಿ ಏನೂ ಸೌಂಡ್ ಇಲ್ಲ ಇದರಿಂದಾಗಿ, ಅದಕ್ಕಾಗಿ ಇಲ್ಲಿ ನೋಡ್ಬೋದು. ಹಿಂಗೆ ನಾವು ಆ ಕಡೆ ಒಂದು ರೋಡ್ ಇದೆ, ಈ ಕಡೆ ಒಂದು ರೋಡ್ ಇದೆ, ಅದ್ರ ಮಧ್ಯೆ ನಾವು ಹೋಗ್ತಿದ್ದೀವಿ. ಎರಡು ಕಡೆ ನೀವು ನೋಡಲಿ ಅಂತ. ಈಗ ನೋಡ್ತಾ ಇದ್ದೀರಲ್ಲ, ನಾವು ಸಿರ್ಕೆಯಲ್ಲಿದ್ದೀವಿ. ಸರಿಸುಮಾರು ಒಂದು 200 ವರ್ಷಗಳ ಒಂದು ಇತಿಹಾಸ ಇದೆ ಇದು. ಈ ಮರಗಳು ನೋಡಿದರೆ ಅನಿಸ್ತಾ ಇದೆ ಇದು ಸಾಮಾನ್ಯವಾಗಿ ಎಲ್ಲ ಮೊನ್ನೆ ಹಾಕಿರೋ ಮರಗಳ ಥರ ಕಾಣ್ತಾ ಇದೆ. ಇವೆಲ್ಲ ಈಗ 70-80 ವರ್ಷದ ಹಿಂದ್ಗಡೆ ಹಾಕಿರೋ ಮರಗಳ ಥರ ಕಾಣ್ತಾ ಇದೆ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾನು ಬಂದು 2 ವರ್ಷ ಆಯಿತು, ಇಲ್ಲಿ 3ನೇ ವರ್ಷ ಆಯಿತು. ಹಾಂ ನಾನು ಪಿ ಜಿಲಿ ಇದ್ದೆ. ಹಾಂ. ಈ ಥರ ಇವಾಗ ನಾವು ನಮ್ಮ ಸ್ನೇಹಿತರು ಸೇರಿ ಒಂದು ರೂಮ್ ಮಾಡಿದ್ದೆ ಇಲ್ಲೇ ನಾಗದೇವಿನಲ್ಲಿ. ಯಾವ ಮರ ಇದು ಇವ್ರೆ? ಆಲದ ಮರ ಅಂತ ಅಂದ್ಕೊಂಡಿದ್ದೆ. ಅದಾ? ಸ್ವರ್ಗಕ್ಕೆ ಇನ್ನೊಂದು ದಾರಿ ಈ ಶಿರ್ಕೆ ಬೆಂಗಳೂರಲ್ಲಿ ನಾನು ನೋಡಿದಾಗ ತುಂಬ ನಮಗೆ ಜೀವನವನ್ನು ಕಲಿಸಿದೆ ಇಲ್ಲಿ. ಮತ್ತೇನೇನು ಕಳಿಸಿದೆ ನಿಮಗೆ? ಇದೆ, ಇಲ್ಲೆಲ್ಲ ಜನಗಳು ಇರ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಹಳ್ಳಿ ಥರ ಜನಗಳು ಸಿಗ್ತಾರೆ. ಈಗ ಕಷ್ಟ ಸುಖಗಳನ್ನು ನಮಗೆ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಜನಗಳು ಇಲ್ಲಿ ಬೆಂಗಳೂರಲ್ಲಿ ಹುಡುಕಿದ್ರೆ ಈ ಶಿರ್ಕೆಯಲ್ಲೇ ಸಿಗ್ತಾರೆ. ಯಾಕಂದರೆ ನಾನು ಇಲ್ಲಿ ಫಸ್ಟ್ ಅದೇ ಹೇಳಿದೆ, ಆವಾಗಲೇ ಹೇಳಿದಾಗೆ ಪಿ ಜಿಯಲ್ಲಿದ್ದೆ. ಆ ಥರ ರೂಮ್ಗಳು ಮಾಡಿದಾಗ ರೂಮಲ್ಲಿ ಅಕ್ಕಪಕ್ಕ ಮನೆಗಳು, ಅವರ ಪರಿಚಯ, ಸಹಾಯದ ಹಸ್ತ, ಆಮೇಲೆ ಮಾತುಕತೆ ಎಲ್ಲ ಒಂಥರ ನಮ್ಮ ಒಂದು ಊರಲ್ಲಿ ಇದ್ದೀವಿ ಅನ್ನೋ ಒಂದು ಭಾವನೆ. ಮತ್ತು ನಮಗೆ ಇಲ್ಲಿ ಈ ಏರಿಯಾದಲ್ಲಿ ಇರೋದ್ರಿಂದ ನಮಗೆ ಬೇರೆ ಏರಿಯಾಗಳಿಗೆ ಹೋಗಿ ನಾವು ವಾಸ ಮಾಡಬೇಕು ಅನ್ನೋದು ಇವತ್ತಿಗೂ ನನಗೆ ತಲೆಯಲ್ಲಿ ಬಂದಿಲ್ಲ. ಹಾಗಾಗಿ ಇನ್ನೂ ನಾನು ಇಲ್ಲೇ ಇರಬೇಕಂತ ನಾವು ಬೆಂಗಳೂರಲ್ಲಿ ಇರೋ ತನಕ ನಾನು ಇಲ್ಲೇ ಇರಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಬಡವರಿಗೂ ಸಹ ಇಲ್ಲಿ ಒಂದು ಕಡಿಮೆ ಬಜೆಟಲ್ಲಿ ಒಂದು ಸಂಬಳ ಬರುವಂಥ ಅವರು ಸಹ ಬಂದು ಇಲ್ಲಿ ಮನೆಗಳನ್ನು ಮಾಡ್ಕೊಂಡು ಬೇಕಾದ್ರೆ ಈ ಜೀವನ ಮಾಡಬಹುದು ಒಂದು ತಕ್ಕ ಮಟ್ಟಿಗೆ. ಚೆನ್ನಾಗಿದೆ ಸ್ನೇಹಿತರೆ, ಮನೆಗಳೆಲ್ಲ ಸಿರ್ಕೆ ಅಪಾರ್ಟ್ಮೆಂಟ್ ಅಂತ ನೀವು ಕೇಳಿರ್ತೀರ. ಬೆಂಗಳೂರಲ್ಲಿ ಭಾಳ ಜನ ಬಾಯಲ್ಲಿ ಕೇಳಿರ್ತೀರ. ಸಿರ್ಕೆ ಅಪಾರ್ಟ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಈ ಥರ ಮರಗಳಿದೆ ನೋಡಿ. ಇದು ಇದ್ರ ಮರ ನೋಡಿ, 2 ಪಾರಿವಾಳ ಕೂತ್ಕೊಂಡಿದ್ದಾವೆ. ಕಿರಣನೇ ಸಾಕಿರೋದು ಪಾರಿವಾಳಗಳು. ನೀನೇ ಸಾಕಿರೋದಲ್ಲ? ನೋಡಿ. ಹುಣಸೆ ಮರ ಇದೆ. ಮತ್ತೇನು ಸಮಾಚಾರ ಹೇಳಿ? ಹುಣಸೆ ಮರ ಇದೆ ನೋಡಿ, ಹುಣಸೆ ಮರ ಇದೆ, ಅದ್ರ ಬಗ್ಗೆ ಹೇಳ. ಹುಣಸೆ ಮರ ಇದೆ ಕೇಳಿ ಕ್ವಶನ್ ಏನಾದರೂ. ಕಿರಣ್ ಅವರೇ, ನೀವು ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆಲ್ಲ ಬಂದು? ನೋಡಿ ನಂದೀಶ್ ಅವರೇ, ನಾವು ಇಲ್ಲಿ ಇದ್ದಿದ್ದು ಅಂದರೆ ಒಂದು 2 ಇಯರ್ ಇದ್ವಿ ಇಲ್ಲಿ. ಹಳೆ ಕಾಲದಲ್ಲಿ ಹಿಂದಿಂದೆಲ್ಲ ಹಣ ಬರಲಿ, ಹಿಂದಿಗಡೆದೆಲ್ಲ ಜನಗಳೆಲ್ಲ ನೋಡಲಿ. ನೋಡ್ತಾರೆ ನೋಡೋದು ಬೇಡ, ಅಲ್ಲ ಫೇಮಸ್ ಆಗ್ತೀರಿ ಬಿಡಿ ನೀವು ಈ ಥರ ಮಾತಾಡ್ತೀವಿ ಅಂದರೆ. ಫೇಮಸ್ ಎಲ್ಲ ಬೇಡ ಗುರು. ಅಲ್ಲ ನಾವು ಮಾಡ್ತೀವಿ ಬಿಡಿ, ನಾವು ಅದೀವಲ್ಲ. ಚೆನ್ನಾಗಿದೆ, ನಾವು ಬಂದು ಕುತ್ಕೊಂತೀವಿ ಇಲ್ಲಿ. ನೋಡಿ ಯಾರೂ ಇಲ್ಲ, ಇಲ್ಲಿ ಬಂದು ಆರಾಮ್ ಕುತ್ಕೊಂತೀವಿ. ಚೆನ್ನಾಗಿದೆ ಪ್ಲೇಸು. ಯಾರು ಮನೆಗೇ ಮಾಡ್ಕೊಳೋದು ಅಥವಾ ಈ ಪ್ಲೇಸ್ ಚೆನ್ನಾಗಿದೆ, ಮನೆಗಳು ಸೈಟ್ ಎಲ್ಲ ಸಿಗಲ್ಲ. ಅಪಾರ್ಟ್ಮೆಂಟ್ಗಳು ಅಂದರೆ ಭಾಳ ಹಳೆ ಅಪಾರ್ಟ್ಮೆಂಟ್ಗಳು, ಒಂದು 50-60 ವರ್ಷದ ಹಿಂದಿನಿಂದ ಇರೋಂಥ ಇವು ಅಪಾರ್ಟ್ಮೆಂಟ್ಗಳು. ನಿಜವಾಗ್ಲೂ ನಾವು ಬೇಕಾದ್ರೆ ಹೇಳಿ ಇಲ್ಲೆಲ್ಲ ಇರೋದನ್ನ. ಸ್ವಲ್ಪ ಜೋರ ಮಾತಾಡಿ ಕಿರಣ್ ಅವರೇ, ನೀವು ಮಾತಾಡೋದು ಸ್ವಲ್ಪ ಜೋರ ಬರಲಿ. ಜೋರಾಗಿ ಸ್ಪೀಕರ್ ಇಲ್ಲ ಸರ್, ಎಂತ ಮಾಡೋದು, ಸ್ಪೀಕರ್ ಇಲ್ಲ, ಬಂದ್ಬಿಟ್ಟಿದ್ದೀವಿ. ಏನು ಮಾಡೋದು? ಫೇಮಸ್ ಆದ ಅಭಿಮಾನಿಗಳೇ ಕೊಡ್ತಾರೆ. ಅಭಿಮಾನಿಗಳೇನು ಕೊಡ್ಸೋದು ಬೇಡ ನಮಗೆ. ಸ್ಪೀಕರ್ ಇದೆ, ಬಟ್ ಸ್ಪೀಕರ್ ತರಲಿಲ್ಲ, ಮಳೆಗಳೇ ಬರ್ತಾನ ಅಂತ ಹೇಳಿ. ಅದು ನೀವು ಶಿರ್ಕೆಗೆ ಯಾವಾಗ ಬಂದಿದ್ದು? ನಿಮ್ಮ ಶಿರ್ಕೆಗೆ ಹೆಂಗೆ ಪರಿಚಯ ಆಯಿತು? ಶಿರ್ಕೆಗೆ ನೀವು ಯಾವಾಗ ಬಂದ್ರಿ? ನೀವು ಯಾವ ಥರ ಪರಿಚಯ ಆಯಿತು? ನೀವು ಯಾವ ಕೆಲಸಕ್ಕೋಸ್ಕರ ಬಂದಿದ್ರಿ ಇಲ್ಲಿ? ನಾನು ಫಸ್ಟು ನಮ್ಮ ಕಾಲೇಜೆಲ್ಲ ಮುಗಿದ್ಮೇಲೆ ಕೆಲ್ಸಕ್ಕೆ ಬಂದಿದ್ವಿ ಶಿರ್ಕೆಗೆ. ಶಿರ್ಕೆ ಒಳಗೆ ಏನು ಕೆಲ್ಸಕ್ಕೆ ಬಂದಿದ್ರಿ ಮೊದಲು? ಶಿರ್ಕೆ ಒಳಗೆ ರೂಮ್ ಮಾಡಿದ್ವಿ, ಕೆಲ್ಸಕ್ಕೆ ಇಲ್ಲಿ ಬಂದಿಲ್ಲ. ಕೆಲ್ಸಕ್ಕೆ ನಾವು ಯಶವಂತಪುರ ಹೋಗ್ತಿದ್ವಿ. ಆ ಟೈಮಲ್ಲಿ ಏರಿಯಾ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು, ಅದರಿಂದಾಗಿ ನಾವು ಇಲ್ಲಿ ಕೊಡ್ತೀವಿ. ಓಕೆ, ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆ ಏನು ಅನಿಸ್ತಾ ಇದೆ ಇಲ್ಲೇ ಜೀವನ? ಅದೇ ಇವಾಗ ನೋಡಿ ನಾವು ಇಲ್ಲೆಲ್ಲ ಬಂದು ಕೂಡ್ತಿರ್ತೀವಿ. ಅವಾಗೆಲ್ಲ ಇಲ್ಲಿ ಭಾಳ ಶಾಂತಿ ವಾತಾವರಣ ಇದೆ, ಖುಷಿ ಅನ್ಸುತ್ತೆ ನಮಗೆ. ಮೆಜೆಸ್ಟಿಕಲ್ಲಿ ಯಶವಂತಪುರ ನೋಡಿ ಇಲ್ಲಿ ಆರಾಮ್ ಕೂತ್ಕೊಂಡ್ರೆ ಸಂಜೆವರೆಗೂ ಇಲ್ಲೇ ಇರಬೇಕು ಅನ್ಸುತ್ತೆ. ಆ ಥರ ಇಲ್ಲಿ ಒಂದು ವಾತಾವರಣ ಇದೆ. ಯಾವ ಥರ ಏನೇನು ಅನ್ಸುತ್ತೆ
ಇಲ್ಲಿಯ ಜನರ ಜೀವನ ಭಾಷೆ ಇಲ್ಲಿ ಭಾಷೆ ಅಂತಂದ್ರೆ ಪ್ಯೂರ್ ಕನ್ನಡ ಏರಿಯಾನೇ ಇದು, ಅದ್ರಾಗಿ ಏನು ಮುಲಾಜಿಲ್ಲ ಅದರಲ್ಲಿ ಕನ್ನಡ ಏರಿಯಾನೇ ಇದು. ಬೇರೆ ಕಡೆ ಮಾರತಳ್ಳಿ ಅಲ್ಲೆಲ್ಲ ಸ್ವಲ್ಪ ಅವೆಲ್ಲ ಬಾರ್ಡರ್ಗಳಿಂದ ಅಲ್ಲಿ ಮಿಕ್ಸ್ ಲ್ಯಾಂಗ್ವೇಜ್ಗಳು ಹೆಚ್ಚಾಗಿರ್ತವೆ. ಇಲ್ಲಿ ಪ್ಯೂರ್ ಕನ್ನಡನೇ, ಆಲ್ಮೋಸ್ಟ್ ಕನ್ನಡದವರೇ ಹೆಚ್ಚಾಗಿರ್ತದೆ. ಆಮೇಲೆ ಈ ಏರಿಯಾಗಳಿಗೆಲ್ಲ ಬಸ್ ಸ್ಟ್ಯಾಂಡು ನಿಯರು ಮತ್ತು ಮೆಟ್ರೋ ಎಲ್ಲ ನಿಯರು ಇದೆನಾ? ಮೆಟ್ರೋಗೆ ಬೇಕಂದ್ರೆ ಕೆಂಗೇರಿಗೆ ಹೋಗ್ಬೇಕು. ನಮ್ಮ ರೈಲ್ವೆ ಸ್ಟೇಷನ್ ಅಂತೂ ಇಲ್ಲೇ ಇರೋದು, ಇಲ್ಲೇ ಕೆಂಗೇರಿ ಉಪನಗರ ನೆಕ್ಸ್ಟ್ ಸ್ಟಾಪಲ್ಲಿ ಹೋದರೆ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿಂದ ಮೈಸೂರಿಗೆ ಹೋಗ್ಬೋದು, ಶಿವಮೊಗ್ಗ ಇದೆ, ಮೆಜೆಸ್ಟಿಕ್ ಇದೆ, ಎಲ್ಲ ಕಡೆನೂ. ನಮ್ಮ ಶಿವಮೊಗ್ಗಕ್ಕೆ ಬಸ್ ಹೋಗಿದ್ದೀರಾ ನೀವು? ಹಾಗಾದರೆ ಅಲ್ಲಿ ಇದೆ. ಅದಾದಮೇಲೆ ಬಸ್ ಸ್ಟ್ಯಾಂಡ್ ಅಂತ ಬಂದರೆ BMTC ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ನಿಮಗೆ. ಓಕೆ. ಯಶವಂತಪುರ ರಾಜ್ಕುಮಾರ್ ರೋಡಲ್ಲೇ ಬರೋದು ಇದು. ರಾಜ್ಕುಮಾರ್ ಕೆಂಗೇರಿಯಿಂದ ಒಂದು 3 ಕಿಲೋಮೀಟ್ರ್ ಏನೋ ಆಗುತ್ತಲ್ವಾ ಸಿರ್ಕೆ ಕೆಂಗೇರಿಯಿಂದ. ಹಾಂ, ಹೌದೌದು. 3 or 4 ಆಗ್ಬೋದಂತೆ, ಹತ್ರ ಆಗುತ್ತೆ. ಬಟ್ ಇಲ್ಲಿರ್ಬೋದು, ಏನು ಅದ್ರಾಗೇನಿಲ್ಲ, ಒಳ್ಳೆ ಇದೆ. ಬರೀ 700 ಅಪಾಯಿಂಟ್ಮೆಂಟ್ಗಳೇ ಇಲ್ಲಿ, ಮನೆಗಳೆಲ್ಲ ಇಲ್ಲ. ಅಲ್ಲ ಅಂದರೆ ಈಗ ನೀವು ಇದೀರಿ ಅಂದ್ರಲ್ಲ ಮನೆಯಲ್ಲಿ, ರೂಮಲ್ಲಿ ಇದ್ದಿದ್ದು ನೀವು? ರೂಮಲ್ಲಿ ಇದ್ವಿ, ಇವಾಗಿಲ್ಲ. ಓಕೆ. ನೀವು ಮೊದಲು ಇಲ್ಲಿ ಮನೇಲಿ ಇದ್ದಾಗ ಅಲ್ಲಿದೆ, ಮುಂದಿದೆ ಅಂತ ತೋರಿಸ್ತೀವಿ. ಇಲ್ಲಿ ಎಲ್ಲ ಅಲ್ಲ, ರೆಂಟ್ ಎಲ್ಲ ಎಷ್ಟಿದೆ ಇಲ್ಲಿ ನೀವು ನೋಡಿದಾಗ? ರೆಂಟು 5,000 6,000 ಈ ಥರ ರೆಂಟ್ ಇದೆ. ಮತ್ತೇನು ಅಷ್ಟು ಜಾಸ್ತಿ ಏನು ಇರ್ಬೋದು ಹಂಗಾದ್ರೆ ಬಂದು ಅಂತ ಕಡಿಮೆ ಅದ್ರಾಗಿರ್ಬೋದು. ನಿಮಗೆ ಹೆಂಗೆ ಬೇಕಂತ ಅಂತಿದ್ದ ಅಪಾಯಿಂಟ್ಮೆಂಟ್ಗಳು ಸಹ ಇದಾವೆ, ಅದ್ರಾಗೇನಿಲ್ಲ. ಅದೇ ದುಡ್ಡಿಗೆ ತಕ್ಕ ಹಾಗೆ ಮನೆಗಳು ಅಮೌಂಟಿಗೆ ತಕ್ಕಂಗಿದೆ. ಈಗ ನೋಡಿ, ಒಂದು ಹಳೆ ಬಿಲ್ಡಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ, ಹೊಸ ಬಿಲ್ಡಿಂಗ್ ಸ್ವಲ್ಪ ಜಾಸ್ತಿ ಇರ್ತದೆ. ಪ್ಲೇಸ್ ಮಾತ್ರ ಚೆನ್ನಾಗಿದೆ, ದೇವಸ್ಥಾನ ಇದೆ, ಸ್ಕೂಲ್ ಇದೆ ಒಂದಲ್ಲಿ ಮಕ್ಕಳಿಗೆ. ಆಮೇಲೆ ನೀವು ಆಗಲೇ ಹೋದಾಗ ತೋರಿಸಿದ್ರಲ್ಲ, ಗಣೇಶ ದೇವಸ್ಥಾನವೂ ಬರುತ್ತೆ ಇಲ್ಲ, ಅಭಯ ಗಣೇಶ ದೇವಸ್ಥಾನ ಬರುತ್ತೆ. ಅದು ಬರುತ್ತೆ. ಓಕೆ ಓಕೆ, ಪರವಾಗಿಲ್ಲ ರೀ. ಇಲ್ಲಿ ಒಳ್ಳೆ ಒಂದು ಕನ್ನಡ ಏರಿಯಾ, ಬೇರೆ ಮಾತು ಕನ್ನಡ. ಹಂಗೆ ಮಾಡೋಣ, ಮುಂದಿನ ನೋಡೋಣ ಪ್ಲೇಸ್ ಅಂತ ಬನ್ನಿ. ವೀಕ್ಷಕರೇ, ಹೋಗಿ ಬನ್ನಿ, ಮುಂದೆ ಹೋಗೋಣ, ನೋಡೋಣ. ಕಿರಣ್ ಅವ್ರ ಕೈ, ಗಂಡ ಅವ್ರ ಕೈ. ನೋಡಿ ಸ್ನೇಹಿತರೆ, ಗಾಡಿ ಎಲ್ಲವೂ ಪಾರ್ಕಿಂಗ್ ಮಾಡ್ಬೋದು. ನೋಡಿ, ಎಲ್ಲರೂ ಪಾರ್ಕಿಂಗ್ ಮಾಡಿದ್ದಾರೆ. ಈ ಕಡೆ ನೋಡಿ, ಕಾಣ್ತಾ ಇದೆ ಪಾರ್ಕಿಂಗ್ಗಳು. ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ, ಮರಗಳು ಚೆನ್ನಾಗಿದೆ ನೋಡಿ. ಹಿಂಗೆ ಇರ್ತಿದ್ದೀನಿ ಮನೆಗಳು, ಅಪಾಯಿಂಟ್ಮೆಂಟ್ಗಳು ಎಲ್ಲ ಅಪಾಯಿಂಟ್ಮೆಂಟೇ. ಇದು ಡುಪ್ಲೆಕ್ಸ್ ಹೌಸು ಈ ಥರ ಇಲ್ಲ, ಎಲ್ಲ ಅಪಾಯಿಂಟ್ಮೆಂಟ್ಗಳ ಥರ ಮಾಡಿದೆ. ಇದೊಂದು ವಿಚಿತ್ರ, ಒಂದು ಡಿಫ್ರೆಂಟ್ ಏರಿಯಾ ಆಗಿದೆ. ಈ ಥರ ಎಲ್ಲಿ ಇಲ್ಲ, ಬರೀ ಅಪಾಯಿಂಟ್ಮೆಂಟ್ಗಳಿರೋದೇ ಬೆಂಗಳೂರಲ್ಲಿ. ಈ ಥರ ಯಾವುದೂ ಇಲ್ಲ ನೋಡಿ. ಆಲದ ಮರ ಎಷ್ಟು ದೊಡ್ಡದಾಗಿದೆ ಖುಷಿ ಆಯ್ತು. ಒಂದು ಸೌಂಡ್ ನೋಡಿ, ಅಕ್ಕಿ ಪಕ್ಷಿ ಸೌಂಡ್ ನೋಡಿ ಹೆಂಗೆ ಕೇಳಿಸ್ತಾ ಐತೆ. ನೀವು ಏನು ಶಿರ್ಕೆ ಕರ್ಕೊಂಡ್ಬಂದ್ರಲ್ಲ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯ್ತಾ ನಮಗೆ. ನಿಮ್ಗೆ ಕರ್ಕೊಂಡ್ಬಂದಿತ್ತು ಇವತ್ತು. ಖುಷಿ ಆಗ್ತಿದೆ. ನಾನು ನಮ್ಮೂರಲ್ಲೇ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಫ್ರೆಂಡ್ಸ್ ಅನ್ನೋದೊಂದು ಬಿಟ್ಟರೆ ಇಲ್ಲಿ ಮನೆಗಳು, ಜನಗಳು ಎಲ್ಲ ನೋಡಿದರೆ ತುಂಬ ಖುಷಿ ಆಗ್ತಿದೆ. ಇರ್ಬೋದು ರೀ, ಬರ್ಬೋದು ರೀ. ಸ್ವಲ್ಪ ತಲೆ ತಲೆ ಅಂದರೆ ಇಂಟೆಲಿಜೆಂಟು, ಅದಕ್ಕಿಂತ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದೊಂದು ಮನುಷ್ಯನಿಗೆ ಇತ್ತು ಅಂದರೆ ಬರ್ಬೋದು. ಅದರಲ್ಲೂ ಇಂಥ ಏರಿಯಾಗಳಿಗೆ ಬಂದು ಸಾಕು, ಅಷ್ಟು ಸ್ವಲ್ಪ ಮಿನಿಮಮ್ ಸ್ಕಿಲ್ ಇದ್ರೂ ಸಾಕು, ಬದುಕ್ಬೋದು. ಹಾಗಂತ ಮತ್ತೆ ನೀವು ಯಾವುದೋ ಹುಡುಗಿನ ಕರ್ಕೊಂಬರೋದು, ಲವ್ ಮಾಡೋದು, ಹುಡುಗಿ ಕರ್ಕೊಂಬರೋದು, ಮನೆಯಲ್ಲ ಜಗಳ ಮಾಡ್ಕೊಂಬರೋದು, ಹೆಂಗಿದ್ರು ಇವರು ಪರಿಚಯ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ಏರಿಯಾ ಚೆನ್ನಾಗಿದೆ, ಜನ ಚೆನ್ನಾಗಿದ್ದಾರೆ, ಮನೆ ಚೆನ್ನಾಗಿದೆ ಅಂತ ನೀವು ಯಾವುದೋ ಹುಡುಗಿ ಲವ್ ಮಾಡೋದು, ಓಡಿಸ್ಕೊಂಬರೋದು, ಆಮೇಲೆ ಅಪ್ಪ ಅಮ್ಮನ ಹತ್ರ ಜಗಳ ಮಾಡ್ಕೊಳೋದು, ಮನೆ ಬಿಟ್ಟು ಬರೋದು, ಇದನ್ನೆಲ್ಲ ಇದೆಲ್ಲ ಒಳಗಡೆ ಬೇರೆ ಅಲ್ವಾ? ಇವೆಲ್ಲ ಹೇಳಿ ನೀವು ಒಂದ್ಸಲಿ ಹೇಳ್ಬಿಡಿ ಅದರಲ್ಲಿ. ಮತ್ತು ಆ ಥರ ಎಲ್ಲ ಮಾಡಿ ಆಮೇಲೆ ನಮಗೇನು ಬರೋದಿಲ್ಲ ಪಾಪ, ಬಟ್ ಜನಗಳನ್ನ ದಾರಿ ತಪ್ಪಿಸ್ಬಾರ್ದಲ್ಲ. ನೋಡಿ ಸ್ನೇಹಿತರೆ, ಚೆನ್ನಾಗಿದೆ ಒಳಗಡೆ ಪ್ಲೇಸ್ಗಳು. ಒಂದೊಂದು ಒಳಗಡೆ ಒಂದೊಂದು ಹೌಸ್ಗಳಿದ್ದಾವೆ. ಪ್ರಾವಿಷನ್ ಸ್ಟೋರ್ಸ್ ಇದೆ. ಪ್ರಾವಿಷನ್ ಸ್ಟೋರ್ಸ್ ಇದೆ. ಮತ್ತು ಇಲ್ಲೆಲ್ಲ ಒಂದು ಇದು ಇದೆ, ಯಾವ ಥರ ಅಂದರೆ ಫುಲ್ಲು ಏರಿಯಾಗಳೆಲ್ಲ ಒಂದು ನೋಡಿ ಶಾಂತಿಯುತವಾಗಿದೆ. ನೋಡಿ, ಇವೆಲ್ಲ ಅಪಾಯಿಂಟ್ಮೆಂಟ್ಗಳೇ ಇದೆ. ಇದು ಒಳಗಡೆ ಸ್ವಲ್ಪ ಡೆಪ್ತಾಗಿ ಬಂದ್ವಿ. ಡೆಪ್ತಾಗಿ ಬಂದಾಗ ಈ ಥರ ಕಾಣಿಸುತ್ತದು ಒಳಗಡೆ ನಾವು ಬಂದಾಗ. ಈ ಥರ ಇದೆ ಅಪಾಯಿಂಟ್ಮೆಂಟ್ಗಳು.
ಇಲ್ಲಿ ಒಳಗಡೆ ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಒಳಗಡೆ ಹೋಗ್ಬೋದಲ್ಲ, ಇಲ್ಲಿ ಒಂದು ದೊಡ್ಡ ಮರ ಇತ್ತಲ್ಲ ಲೆಫ್ಟಿಗೆ ಯಾವುದೋ ಒಂದು. ಅಲ್ಲಿ ಇರೋದು. ನಾವಾಡುವ ನುಡಿ ಕನ್ನಡ ನುಡಿ, ಚಂದದ ಗುಡಿ ಚಂದದ ಗುಡಿ, ನಾವಿರುವ ತಾಳವೆ ಚಂದದ ಗುಡಿ ಚಂದದ ಗುಡಿ. ಓಹೋ ಇಲ್ಲಿಗೆ ಭಾರಿ ಹಾಡು ಹೇಳ್ತವ್ರೆ ಸಿಂಗರ್. ನಮಗೆ ಗಾನ ಮುಗೀತು. ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್. ಎಸ್, ಐ ಆಮ್ ಕಲಸಿ ಪಳ್ಳ್ಯ. ಓ ಬೇರೆ ಹಲೋ ಹಲೋ. ಇವತ್ತು ನೋಡಿ ಈಗೆಲ್ಲ ತೋರಿಸಿದಿರೋ ನಿಮಗೆ ಸೇರ್ಕೆ ಹೇಗಿದೆ ಎಲ್ಲದನ್ನೂ ನಾವು ಹೇಳಿದ್ದೀವಿ. ಏನಾದರೂ ಹೇಳಿ ನಂದೀಶ್ ಅವರೇ, ನಿಮ್ಮ ಕೊನೆಯ ಮಾತು ಯಾವ ಥರ ಹೇಳ್ತೀರಾ ಇದಕ್ಕೆ? ಮೊದಲನೇದಾಗಿ ನಮ್ಮ ವಾಕಿಂಗ್ ಟಾಕಿಂಗ್ ಏನಿರ್ಬೋದು, ಏನು ಹೇಳ್ಬೋದು ನಾವು ಇವತ್ತು ಜನಕ್ಕೆ ನಿಮ್ಮ ಮೆಚ್ಚುಗೆ ಪ್ರಕಾರ ಹೇಳಿ. ಮೊದಲನೇದಾಗಿ ಎಲ್ಲರಿಗೂ ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಇಬ್ಬರು ಹೋಗೋಕ್ಕಾಗಲ್ಲ ಕಣ, ಇಬ್ಬರು ಹೋಗೋಕ್ಕಾಗಲ್ಲ ಅಲ್ಲಿ. ಶಿರ್ಕೆ ಜನತೆಗೆ ಹಾಗೂ ಬೆಂಗಳೂರು ಜನತೆಗೆ ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಇದ್ದೇನೆ. ಈಗ ನಾವು ಈ ಪ್ಲೇಸ್ ನೋಡ್ಲಿಕ್ಕೆ ಅಂತಲೇ ಬಂದಿದ್ದು ಅವಾಗಲೇ. ಮೊದಲನೇ ವಿಡಿಯೋದಲ್ಲಿದೆ. ಸೊ ತುಂಬ ಚೆನ್ನಾಗಿದೆ. ಅಂದರೆ ನಮ್ಮ ಮಲೆನಾಡಿನ ವಾತಾವರಣನೇ ಜಾಸ್ತಿ ಕಾಣ್ತಾ ಇದೆ, ದೊಡ್ಡ ದೊಡ್ಡ ಮರಗಳು. ಸ್ನೇಹಿತರೆ, ಈಗ ರೀಸೆಂಟಾಗಿ ನೀವು ಕೋಟಿ ಮೂವಿ ನೋಡಿದ್ರಾ? ನೋಡಿ ಕೋಟಿ ಮೂವಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಂಥವ್ರಿಗೆಲ್ಲ. ನನ್ನ ಫ್ರೆಂಡು ಕರ್ಕೊಂಡು ಹೋಗಿದ್ದ ಮನೆ. ಮಿಡ್ಲ್ ಕ್ಲಾಸು ಅಲ್ಲ, ಅದ್ರಾಗೆ ಲೋಯರ್ ಮಿಡ್ಲ್ ಕ್ಲಾಸು ನಾವೆಲ್ಲ. ಏನಂದರೆ ಆ ಮೂವಿಯಲ್ಲಿ ಬರುತ್ತ ಥೀಮ್ಸ್ಗಳಂದರೆ ದುಡ್ಡಿಗಾಗಿ ಏನು ಮಾಡ್ತಾರೆ, ಅವನು ಕಳ್ಳ ಹಾಕ್ತಾನೋ ಇಲ್ವಾ ಅಂತ ಒಂದು ಮೂವಿದೊಂದು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಮೂವಿ ಮಾತ್ರ. ಅದ್ರಾಗೇನು ಸ್ಪೇಸ್ ಇದೆ, ಬಾರೋ ಇಲ್ಲಿ ಹೋಗ್ಬೋದು ಆಯಿತಾ, ಮಿಸ್ ಮಾಡಬೇಡಿ ನೋಡಿ ಸ್ನೇಹಿತರೆ. ಇವತ್ತು ನಾವು ಈ ಥರ ಹೇಳಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸರಿ ಯಾವ್ದಾರ ಒಂದು ಒಳ್ಳೆಯ ಏರಿಯಾ ನಾವು ತೊಗೊಂಡು ನಿಮ್ಮ ಇದ್ರಿಗೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರಗಳು. ನಮಸ್ಕಾರ. ಬಾಯ್ ಬಾಯ್.